ಅವ್ರ ಕುಟುಂಬದವರು ಯಾರು ರಾಜಕಾರಣ ಬರಲಿಲ್ಲ, ಭ್ರಷ್ಟಾಚಾರ ಮಾಡಲಿಲ್ಲ. ಇವಾಗ ನಿತೀಶ್ ಕುಮಾರ್ ನೇತೃತ್ವ, ಯಾಕಂದ್ರೆ ನಿತೀಶ್ ಕುಮಾರ್ ಜೊತೆಗೆ ನಾನು ರೈಲ್ವೆ ರಾಜ್ಯಮಂತ್ರಿ ಇದ್ದೆ, ಅವ್ರ ಕ್ಯಾಬಿನೆಟ್ ಇದ್ರು, ನಾನು ರಾಜ್ಯಮಂತ್ರಿ ಇದ್ದೆ. ಮೈಸೂರು ಬೆಂಗಳೂರು ಒಂದು ಟ್ರೈನ್ ಆಕ್ಸಿಡೆಂಟ್ ಆದಾಗ ನಾನು ಇಲ್ಲಿ ಒಂದೆರಡು ಅಪಘಾತ, ಟ್ರೈನ್ ಪಲ್ಟಿಯಾಗಿತ್ತು, ಅವಾಗ ಬಂದಿದ್ದೆ. ಅಲ್ಲಿ ಬೆಂಗಳೂರು ಬಂದು ಮೈಸೂರಿಗೆ ಬಂದು ಈಗ ಅವರೆಲ್ಲ ದವಾಖಾನೆಗೆ ಹೋಗಿ ಮಾತಾಡಿಸಿ ಅವ್ರಿಗೆ ಸರ್ಕಾರದಿಂದ ಮುಂಜಾನೆ 4 ಗಂಟೆಗೆ ನಾನು ಫೋನ್ ಮಾಡಿದ್ದೆ ನಿತೀಶ್ ಕುಮಾರ್ ಅವರು, ಮೈಸೂರು ಬೆಂಗಳೂರು ಟ್ರೈನ್ ಆಕ್ಸಿಡೆಂಟ್ ಆಗಿದೆ, ನೀವು ಅಲ್ಲಿ ಹೋಗಬೇಕು, ಹೋಗಿ ಯಾರು ತಿಳ್ಕೊಂಡಿದ್ದಾರೆ ಅವ್ರಿಗೆ 2 ಲಕ್ಷ ಪರಿಹಾರ ರೈಲ್ವೆ ಇಲಾಖೆಯಿಂದ ಘೋಷಣೆ ಮಾಡಬೇಕಂತ ಹೇಳಿದ್ದು. ಅದೇ ವ್ಯಕ್ತಿನ ನಾನು ಸುಮಾರು 2 ವರ್ಷ ಸಮೀಪದಿಂದ ನೋಡಿದ್ದೇನೆ ಇಲ್ಲಿ. ಯಾಕಂದ್ರೆ ಅವರ ಜೊತೆಗೆ ನಾನು ಸಚಿವನಾಗಿ ಕೆಲಸ ಮಾಡುವಾಗ ಭಾಳ ಅವರ ಆಡಳಿತ. ಒಮ್ಮೆ ನನಗೆ ಸುಶೀಲ್ ಕುಮಾರ್ ಮೋದಿಯವರು ಏನು ಬಿಹಾರದ ಹಿಂದಿನ ಉಪಮುಖ್ಯಮಂತ್ರಿ, ಒಮ್ಮೆ ನನಗೆ ಭೇಟಿಯಾಗಿದ್ದರು. ಅವ್ರು ಕೇಳಿದ್ರು, रत्नाल जी तुम नीतीश कुमार के साथ काम किया है, कैसा है? ಯಾಕಂದರೆ ನೀವು ನಿತೀಶ್ ಕುಮಾರ್ ಜೊತೆಗೆ ಅಂದರೆ ಇನ್ನೂ ಅವ್ರು ಮುಖ್ಯಮಂತ್ರಿ ಆಗಿರಲಿಲ್ಲ, ಅದೇ BJP ಮತ್ತು JDU ಹೊಂದಾಣಿಕೆ ಆದಾಗ ನಾನು ಹೇಳಿದೆ, ನಿತೀಶ್ ಕುಮಾರ್ ಒಬ್ಬ ಭಾರಿ ಆಡಳಿತಗಾರ. ಒಂದು ಯಾವುದಾದ್ರೆ ಇಲಾಖೆಗೆ ಸಂಬಂಧಪಟ್ಟಂಥ ಒಂದು ಏನಾದರೂ ಡಿಸ್ಕಷನ್ ಇದ್ದರೆ ರಾತ್ರಿ 1 ಗಂಟೆ 2 ಗಂಟೆಗೆ ನಾವು ಮನೆಗೆ ಹೋಗ್ತಿದ್ದೀವಿ. ಅಂದರೆ ಒಳ್ಳೆಯ ಆಡಳಿತಗಾರ, ಭ್ರಷ್ಟಾಚಾರ ರಹಿತವಾದಂಥ ಒಂದು ವ್ಯವಸ್ಥೆ ಭಾಳ ಎಲ್ಲ ನೀವು ಹೇಳಿದ ಸತ್ಯ. ಭಾರಿ ಸ್ಟ್ರಾಂಗ್ ಅಡ್ಮಿನಿಸ್ಟ್ರೇಟರು ನಿತೀಶ್ ಕುಮಾರ್ ಅಂತೇಳಿ ಅವತ್ತು ಸುಶೀಲ್ ಕುಮಾರ್ ಮೋದಿಯವರು ಒಪ್ಕೊಂಡಿದ್ದಾರೆ. ಅದಕ್ಕೆ ಇವತ್ತು ಕರ್ನಾಟಕದಲ್ಲಿ ಈ ಭ್ರಷ್ಟ ಕುಟುಂಬಗಳಿಂದ ಕರ್ನಾಟಕ ರಕ್ಷಣೆ ಮಾಡಬೇಕಾಗಿದೆ. ಮತ್ತೆ ಸಾಕು, ಇಷ್ಟು ದುಡ್ಡು ಮಾಡ್ಕೊಂಡಿಲ್ಲ, ಇಷ್ಟು ಲುಟಿ ಮಾಡಿಲ್ಲ, ಜನರ ಹೆಸರಲ್ಲಿ, ರೈತರ ಹೆಸರಲ್ಲಿ. ಈ ಲುಟಿ ಮಾಡ್ಕೊಂಡ ಮ್ಯಾಗೂ ಸಹ ನಿಮ್ಮ ಕುಟುಂಬನೇ ಉತ್ತರಾಧಿಕಾರಿ ಆಗಬೇಕು ಅನ್ನುವಂಥ ವ್ಯವಸ್ಥೆಯಿಂದ ಹೊರಗೆ ಬರೋದ್ರ ಸಲುವಾಗಿ ಇವತ್ತು ನಮ್ಮ ಹೋರಾಟ ಇದೆ. ನಮ್ಮ ಹೋರಾಟ ಈ ಭ್ರಷ್ಟ ಕುಟುಂಬದ ವಿರುದ್ಧ. ಏನೋ ಕೆಲವೊಂದು ಜನ ಹೋಗಿ ಬುಕೆ ಕೊಟ್ಟು ಸರ್ ಅಂದು ಅಂತ ಸರ್ ಅನ್ನುವಂಥ ಯೋಗ್ಯತೆ ಇಲ್ಲ ಅನ್ನೋಂಥವ್ರು ಇದ್ದಾರೆ. ಅದಕ್ಕೆ ನಾವು ಹೋರಾಟ ಮಾಡ್ತಾ ಇದ್ದೀವಿ. ಎಲ್ಲೋ ಬಿಹಾರದಲ್ಲಿ ಗೆದ್ದಿವಂದ್ರೆ ಕರ್ನಾಟಕದಲ್ಲಿ ಜನ ಕಣ್ಣು ಮುಚ್ಚಿ ಯಾವುದೋ ಒಂದು ಭ್ರಷ್ಟ ಕುಟುಂಬಕ್ಕೆ ಓಟ್ ಹಾಕ್ತಕ್ಕ ಅನ್ನೋಂಥ ಮೂರ್ಖತನದಲ್ಲಿ ಇವತ್ತು ಯಾರಾದರೂ ಇದ್ರೆ ಅದು ತೆಗೆದು ಹಾಕಬೇಕು ಅನ್ನೋಂಥ ಮಾತನ್ನ ಈ ಸಂದರ್ಭದಲ್ಲಿ ನಾವು ಹೇಳ್ತಾ ಇದ್ದೇವೆ. ಒಳ್ಳೆಯ ಆಡಳಿತ ಕೊಡಬೇಕಾಗಿತ್ತು. ನೀವು ಮುಖ್ಯಮಂತ್ರಿಗಳಿದ್ದಾಗ ಶಿವಮೊಗ್ಗದಲ್ಲಿ ನಮ್ಮ ಹರ್ಷ ಅನ್ನುವಂಥ ಕಾರ್ಯಕರ್ತ ಕೊಲೆ ಆಯಿತು. ಓಪನ್ ಆಗಿ ಈ ಸರ್ಕಾರದ ಸ್ವಾತಂತ್ರ್ಯ ವೀರ ಸಾವರ್ಕರ್ ಮೂರ್ತಿ ಅಪಮಾನ ಮಾಡೋದು, ಔರಂಗಜೇಬ್, ಟಿಪ್ಪು ಸುಲ್ತಾನ್ ದೊಡ್ಡ ದೊಡ್ಡ ಕಟ್ಟೋಟಗಳನ್ನು ಹಚ್ಚಿದ್ರು. ಯಾವ ಹರ್ಷ ಕೊಲೆ ಮಾಡುವಂಥ ವ್ಯಕ್ತಿ ಜೈಲಿದ್ದಾರ ಅವನಿಗೆ ಓಪನ್ ಆಗಿ ಮೊಬೈಲ್ ಸಿಗ್ತಾ ಇತ್ತು, ಬಿರಿಯಾನಿ ಸಿಗ್ತಾ ಇತ್ತು. ಇದು ನಮ್ಮ ಸರ್ಕಾರ ಇದ್ದಾಗ. ಯಾವ KC ಹಳ್ಳಿ DJ ಹಳ್ಳಿ ಪೊಲೀಸ್ ಸ್ಟೇಷನ್ಗೆ ಬೆಂಕಿ ಹಚ್ಚಲಿಕ್ಕೆ ಪ್ರಯತ್ನ ಮಾಡಿದ್ರು, ಪೊಲೀಸ್ ಜೀಪ್ ಸುಟ್ಟರು, ಪೊಲೀಸರ ಮೇಲೆ ಕೈ ಮಾಡಿದ್ರು. ಅಲ್ಲಿ ಏನೂ ಆಕ್ಷನ್ ಆಗಲಿಲ್ಲ. ಬರೀ ಒಂದೇ ಒಂದು ಪ್ರತಿಕ್ರಿಯೆ ಬಂತು, ಕಠಿಣ ಕ್ರಮ ಕೈಗೊಳ್ಳಲಾಗುವುದು. ಈ ಕಠಿಣ ಕ್ರಮ ಕೈಗೊಳ್ಳಲಾಗುವಂಥ ಅಯೋಗ್ಯರಿಂದ ನಮ್ಮ ಹಿಂದೂಗಳ ರಕ್ಷಣೆ ಆಗಲಿಲ್ಲ. ಹಿಂದೂಗಳು ನೋಡಿ, ಹುಬ್ಬಳ್ಳಿಯಲ್ಲಿ ಪೊಲೀಸ್ ಸ್ಟೇಷನ್ಗೆ ಇವರು ಬೆಂಕಿ ಇಲ್ಲಕ್ಕೆ ಹೋಗ್ತಾರೆ. ಒಬ್ಬ ಮಹಿಳಾ ಪೊಲೀಸ್ ಮೇಲೆ ಅನುಚಿತ ವರ್ತನೆ ಮಾಡ್ತಾರೆ. ಒಬ್ಬ ಮೌಲ್ವಿ ಪೊಲೀಸ್ ಜೀಪ್ ಮೇಲೆ ನಿಂತು ಪ್ರಚೋದನಕಾರಿಯಾಗಿ ಬೆಂಕಿ ಹಚ್ಚಿ ಪೊಲೀಸ್ ಭಾಷಣ ಮಾಡ್ತಾರೆ. ಆದರೆ ನಮ್ಮದೇ ಸರ್ಕಾರ ಇದ್ರು ಅವಾಗ ಏನು ಹೇಳಿದ್ರೆ ಅತಿ ಕಠಿಣ ಕ್ರಮ ಕೈಗೊಳ್ಳಲಾಗುವುದು. ಇದು ನಮ್ಮ ಸರ್ಕಾರ ಇದೆ. ಈಗ ಮೈಸೂರಿನಲ್ಲಿ ಒಂದು ಪೊಲೀಸ್ ಸ್ಟೇಷನ್ಗೆ ಬೆಂಕಿ ಹಚ್ಚ ಕುಳಿತಿರಲಿಲ್ಲ. ಯಾವ ಪೊಲೀಸ್ ಸ್ಟೇಷನ್? ಉದಯಗಿರಿ. ಉದಯಗಿರಿ ಪೊಲೀಸ್ ಠಾಣೆ ಮೇಲೆ ಇವರಾದ್ರೂ ಸಾಗರ ಸರ್ಕಾರ ಐತಿ. ಇದೇ ಟಿಪ್ಪು ಸುಲ್ತಾನ್ ಸರ್ಕಾರ ಇದೆ. ನಮ್ಮ ಸಿದ್ದರಾಮಯ್ಯ ಸರ್ಕಾರ ಟಿಪ್ಪು ಸುಲ್ತಾನ್ ನಮ್ಮ ಇವರು ಗುರುಜಿ ಹೇಳಿದ್ರಲ್ಲ, ಮೈಸೂರು ಹುಲಿ ಅಲ್ಲ ಟಿಪ್ಪು ಸುಲ್ತಾನ್. ಲಕ್ಷಾಂತರ ಹಿಂದೂಗಳನ್ನ ಕಗ್ಗೊಲೆ ಮಾಡಿದಂತ ಒಬ್ಬ ನರಭಕ್ಷಕ ಟಿಪ್ಪು ಸುಲ್ತಾನ್. ಈಗ ನಾನು ಹುಲಿ ಅಂದ್ರೆ ಇಲ್ಲಿ ಅಂದ್ರೆ ನಾಯಕರು ಮಾಡೋದಿಲ್ಲ. ಹುಲಿ ಅನ್ನೋ ಹುಲಿ ಹಾಕ್ತಾರೆ, ಇಲ್ಲಿ ಅನ್ನೋ ಇಲ್ಲಿ ಹಾಕ್ತಾರೆ.
ಆದ್ರೆ ಏನಾದರೂ ಮೈಸೂರಿನ ಹುಲಿ ಅಂದರೆ ಅಲ್ಲೇನು ಫೋಟೋ ಹಾಕಿರೋ ಜಯಚಾಮರಾಜನ ನೋಡ್ರಿ ಆ ಕುಟುಂಬ ಎಷ್ಟು ದೊಡ್ಡ ತ್ಯಾಗ ಮಾಡಿದೆ. ಅವರ ಒಂದು ಫೋಟೋ ಹಾಕಿ ಇವತ್ತು ಮೈಸೂರು ಇಷ್ಟು ಸುಂದರವಾಗಿ ಯಾವಾಗ ಪ್ಲ್ಯಾನ್ ಮಾಡಿದ್ದಾರೆ ನೋಡಿ, ಎಷ್ಟು ಅಗಲವಾದ ರಸ್ತೆ, ಎಷ್ಟು ಮೈಸೂರು ವಿಶ್ವವಿದ್ಯಾಲಯ, ಮೈಸೂರು ಸ್ಯಾಂಡಲ್ ಸೋಪು, ಮೈಸೂರು ಸಿಲ್ಕು, ಹಾಸ್ಪಿಟಲು, ವಿಶ್ವವಿದ್ಯಾಲಯ, ಬ್ಯಾಂಕು, ಮೇಲಾಗಿ ರಿಸರ್ವೇಶನ್ ಮೀಸಲಾತಿ ಕೊಟ್ಟವರು ಇವತ್ತು ನಾಲ್ವಡಿ ಕೃಷ್ಣರಾಜ, ಬೆಂಗಳೂರಿಗೆ ವಿದ್ಯುತ್ತನ್ನು ತಂದವರು ನಾಲ್ವಡಿ ಕೃಷ್ಣರಾಜ ಒಡೆಯರು. ಆಗ ಏನಾಯ್ತು, ಹಳೆ ಮೈಸೂರು ಭಾಗ ಪುಣ್ಯಾತ್ಮ ಡೆವಲಪ್ ಆಯಿತು. ನಮ್ಮ ಕಡೆ ಉತ್ತರ ಕರ್ನಾಟಕದಲ್ಲಿ ನಿಜಾಮ್ ಶಾಹಿ, ಆದಿಲ್ ಶಾಹಿ, ಬರೀದ್ ಶಾಹಿ, ಕುತುಬ್ ಶಾಹಿ, ಆ ಶಾಹಿ, ಈ ಶಾಹಿ, ನಹಮ ಶಾಹಿ ಇವೆಲ್ಲ ಕೂಡಿ ಉತ್ತರ ಕರ್ನಾಟಕ ಹಿಂದುಳಿದಕ್ಕೆ ಕಾರಣ ಅಲ್ಲಿ ಮುಸ್ಲಿಮರ ಆಡಳಿತ, ಮೈಸೂರು ಭಾಗ ಬೆಳವಣಿಗೆ ಅಭಿವೃದ್ಧಿ ಆದ ಕಾರಣ ನಾಲ್ವಡಿ ಕೃಷ್ಣರಾಜ ಒಡೆಯರು. ಇವರು ಹೋಲಿಸೋಲಿಕ್ಕೆ ಹೋಗ್ತಾರೆ, ಇವರು ಹೋಲಿಸೋಲಿಕ್ಕೆ ಆ ಕಾಲಾಗಿನ ಚಪ್ಪಲ್ ಸಹ ಲೆವೆಲ್ ಹೋಗೋದು ಏನಿದೆಯಲ್ಲ, ಇವರೆಲ್ಲ ದರೋಡೆ ಮಾಡಿ, ಲೂಟಿ ಮಾಡಿ, ಆಸ್ತಿ ಮಾಡಿ ಪಡೆದು ಏನಾಗ್ತದೆ, ದೇವರು ಯಾವುದೇ ಮೂಲಕ ಒಂದು ಶಿಕ್ಷೆ ಕೊಡ್ತಾನೆ. ಯಾರು ದಬ್ಬಾಳಿಕೆ, ದೌರ್ಜನ್ಯ, ಅತ್ಯಾಚಾರ ಮಾಡಿರ್ತಾರಲ್ಲ ಆ ಕುಟುಂಬದವ್ರಿಗೆ ನೆಮ್ಮದಿ ಇರುವುದಿಲ್ಲ. ಬೇಕಾದ್ರೆ ಮುಂದೆ ದುರ್ಬಿನ ಹೆಚ್ಚು ನೋಡಿ, ಈ ನಾಲ್ಕು ಕುಟುಂಬಗಳು ಎಷ್ಟು ಡಿಸ್ಟರ್ಬ್ ಆಗ್ತಾವ್ರು, ಅದು ನೆಮ್ಮದಿ ಇರುವುದಿಲ್ಲ. ಕಳಿಸ್ತಾರೆ ಸಾವಿರಾರು ಕೋಟಿ, ಭಾಳ ಮನೆ ಕಟ್ತಾರೆ. ಯಾಕಂದ್ರೆ ಅವ್ರಿಗೆ ಅದು ನೈತಿಕವಾದಂಥ ಹಣ ಇರಲಿಲ್ಲ. ನೀವು ಕರ್ನಾಟಕದ ಅಭಿವೃದ್ಧಿ ಮಾಡ್ತೀರ ಅನ್ನೋದು ದುಬೈ ಆಸ್ತಿ ಮಾಡಬೇಕು ಕೇಳ್ತಾ ಇದ್ದೀನಿ ನೋಡಿದೆ, ಇನ್ನೂ ನಾನು ಉತ್ತರ ಕೊಡ್ತಾ ಇಲ್ಲ. ಮಲೇಷ್ಯಾದಲ್ಲಿ ಎಷ್ಟು ಅಕೌಂಟ್ಗಳಿದೆ ಅಂತ ನಾನು ಕೇಳ್ತಾ ಇದ್ದೀನಿ. ಮಾರಿಷಸ್ನಲ್ಲಿ ನೀವು ರೆಸಾರ್ಟ್ ಕಟ್ಟಿದ್ರಲ್ಲ, ಯಾಕೆ ಕಟ್ಟಿದ್ರಪ್ಪ? ನೀವು ರೈತನ ಮಗ ಆಗಿದ್ರೆ ಮಾರಿಷಸ್ನ ಕಟ್ಟಿಬಿಟ್ಟು ಮೈಸೂರಿನಾಗ ಯಾಕೆ ಕಟ್ಟಿದ್ರಿ? ಇಲ್ಲೇ ನೂರಾರು ಜನ ಉದ್ಯೋಗ. ಅಂದರೆ ನೀವು ಮಾಡಿದಂಥ ಕಳ್ಳ ಆಸ್ತಿ ಜನರಿಗೆ ಗೊತ್ತಾಗಬಾರ್ದು. ಈ ರೀತಿ ಒಂದು ವ್ಯವಸ್ಥೆ ಮುಕ್ತ ಆಗಬೇಕಾಗಿದೆ. ಇವತ್ತು ಪೊಲೀಸರು ನೇಮಕಾತಿ ಇಲ್ಲ. ಕಳೆದ 3 ವರ್ಷದಿಂದ ಪೊಲೀಸ್ ನೇಮಕಾತಿ ಬಗ್ಗೆ ನಾನು ಕೇಳ್ತಾ ಇದ್ದೀನಿ, ಉತ್ತರ ಇಲ್ಲ. 2,13,000 ಉದ್ಯೋಗ ಖಾಲಿ ಇರುವ ಸರ್ಕಾರದಲ್ಲಿ ಕನಿಷ್ಠ 1 ಲಕ್ಷ ಉದ್ಯೋಗ ತುಂಬಿದ್ರೆ, ಕರ್ನಾಟಕದಲ್ಲಿ 1 ಲಕ್ಷ ಯುವಕರಿಗೆ ಇವತ್ತು ಉದ್ಯೋಗ ಸಿಕ್ಕರೆ ನಿಮ್ಮ ಗ್ಯಾರಂಟಿನೇ ಬೇಕಾಗಿಲ್ಲ. ಗ್ಯಾರಂಟಿನಾಗೇ ಜೀವನ ಮಾಡುವಂಥ ಅವಶ್ಯಕತೆ ಇಲ್ಲದಂಥ ಪರಿಸ್ಥಿತಿ ಈ ರಾಜ್ಯದಲ್ಲಿ ಬರಬೇಕಾದ್ರೆ, ನಿರುದ್ಯೋಗ ಸಮಸ್ಯೆ ಹೋಗಬೇಕಾದ್ರೆ ಸರ್ಕಾರದಲ್ಲಿರುವ ಖಾಲಿ ಉದ್ಯೋಗವನ್ನು ತುಂಬುವಂಥ ಕೆಲಸ ಗೊತ್ತಾಗ್ತಾಯಿಲ್ಲ. ಅದಕ್ಕೆ ಇದಕ್ಕೆಲ್ಲಕ್ಕೂ ಶಾಶ್ವತವಾದಂಥ ಅಭಿವೃದ್ಧಿ, ಒಂದು ಕಡೆ ಅಭಿವೃದ್ಧಿ ಆಗಬೇಕು, ನೀರಾವರಿ ಯೋಜನೆಗಳಾಗಬೇಕು, ಕಾರ್ಖಾನೆಗಳಾಗಬೇಕು, ಉದ್ಯೋಗ ಸೃಷ್ಟಿ ಆಗಬೇಕು, ನಮ್ಮ ಕಡೆ ಸರ್ಕಾರದಲ್ಲಿ ಉದ್ಯೋಗ ತುಂಬಬೇಕು ಅಂದಾಗ ಇವತ್ತಿನ ನಿರುದ್ಯೋಗ ಯುವಕರಿಗೆ ಉದ್ಯೋಗ ಅವಕಾಶ ಸೃಷ್ಟಿ ಆಗೋದು ಮಾತ್ರ. ನೋಡಿ, ಮೊನ್ನೆ ಬೆಂಗಳೂರು ಧಾರವಾಡದಲ್ಲಿ ನಿರುದ್ಯೋಗಿ ಯುವಕರ ಒಂದು ದೊಡ್ಡ ಹೋರಾಟ ಇದೆ. ಸ್ವಯಂ ಪ್ರೇರಿತ ಎಷ್ಟು ಹುಡುಗರು ಸೇರಿದ್ದಾರೆ, ಸುಮಾರು 25,000 ನಿರುದ್ಯೋಗಿ ಯುವಕರು ಕೂಡಿ ಧಾರವಾಡದಲ್ಲಿ ಒಂದು ಹೋರಾಟ ಮಾಡೋದು. ಈಗ 2-4 ದಿವಸದಿಂದಲೇ ಬಿಜಾಪುರದಲ್ಲಿ ಸುಮಾರು 15,000 ನಿರುದ್ಯೋಗಿ ಯುವಕರು ನಮಗೆ ಉದ್ಯೋಗ ಕೊಡಿ, ನಾವು ಕಲಿತು ಕೂತಿದ್ದೀವಿ, ನಾವು BE ಪಾಸ್ ಆಗಿದ್ದೀವಿ, MBA ಆಗಿದ್ದೀವಿ, MSc ಆಗಿದ್ದೀವಿ, ನಾವೆಲ್ಲ ನಿಮ್ಮ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಗೆ ಅರ್ಹರಿದ್ದೀವಿ. ಆದರೆ ದುರ್ದೈವ ಅಂದರೆ ಕರ್ನಾಟಕದಲ್ಲಿರುವಂಥ ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್ ಇದು ಕೇವಲ ಕೆಲವು ಜನರ ಕಪಿಮುಷ್ಟಿಯಲ್ಲಿ ಸಿಕ್ಕು ಸಾಮಾನ್ಯ ಯಾರು ಜನ ಅದನ್ನು ಬಡವರಿಗೆ ಇವತ್ತು ನೋಟಿಸ್ ಸಿಗುವುದಿಲ್ಲ. ರಿಟರ್ನ್ ಟೆಸ್ಟ್ ಆಗ್ತದೆ, ಓರಲ್ ಟೆಸ್ಟ್ ಅವಾಗ ಹೇಗಿರ್ತದೆ. ಆ KPSC ಮೆಂಬರ್ ಆಗಬೇಕಾದ್ರೆ ಎಷ್ಟೋ ದುಡ್ಡು ಕೊಟ್ಟು ಒಬ್ಬೊಬ್ಬ ಮೆಂಬರ್ ಆಗಿರ್ತಾನೆ, ಚೇರ್ಮನ್ ಇಷ್ಟು ದುಡ್ಡು ಕೊಟ್ಟೆ ಆಗಿರ್ತಾನೆ. ನೇರವಾಗಿ ಮುಖ್ಯಮಂತ್ರಿಗಳ ಕಂಟ್ರೋಲ್ನಲ್ಲಿ ನೇಮಕಾತಿ ಆಗ್ತದೆ. KPSC ಇದ್ದಂಥವ್ರನ್ನ ಕೇಳ್ರಿ, ಅಸಿಸ್ಟೆಂಟ್ ಕಮಿಷನರ್ 2 ಕೋಟಿ, DSP ಆಗಬೇಕಾದ್ರೆ 1 ಕೋಟಿ, PSI ಆಗಬೇಕಾದ್ರೆ 80 ರಿಂದ 1 ಕೋಟಿ, ತಹಸೀಲ್ದಾರ್ ಆಗಬೇಕಾದ್ರೆ ಇಷ್ಟು,
ಇಷ್ಟೆಲ್ಲ ರೇಟ್ ಫಿಕ್ಸ್ ಮಾಡ್ಕೊಂಡು ಕೊಟ್ಟಿದ್ದಾರೆ. ಹಾಗಾದ್ರೆ ಬಡವರಿಗೆ ನೌಕರಿ ಎಲ್ಲಿ ಹಾಕಿದೆ? ಈ ಎಲ್ಲ ಚಿಂತನೆಯನ್ನು ಮಾಡಿದಾಗ ನಮ್ಮ ರಾಜ್ಯದ ಬೊಕ್ಕಸ ಕರ್ನಾಟಕ ಇಡೀ ದೇಶದಲ್ಲೇ ಶ್ರೀಮಂತ ರಾಜ್ಯ. ಸರಿಯಾಗಿ ಜನ ಕೊಟ್ಟಂತ ಟ್ಯಾಕ್ಸ್ ಭ್ರಷ್ಟಾಚಾರ ಇಲ್ಲದೇ ನಾವು ಕಲೆಕ್ಷನ್ ಮಾಡಿದ್ರೆ ಇಡೀ 6,13,000 ಹುದ್ದೆಗಳನ್ನು ತುಂಬಿ ಕರ್ನಾಟಕ ಸರ್ಕಾರ ಪ್ಲಸ್ ಸರ್ಪ್ಲಸ್ ನಲ್ಲಿ ಇರಬಹುದು. ಹಿಂದೆ ರಾಜಶೇಖರ ಮೂರ್ತಿಯವರಿದ್ದಾಗ, ವೀರೇಂದ್ರ ಪಾಟೀಲ್ ಮುಖ್ಯಮಂತ್ರಿಗಳಿದ್ದಾಗ ಬಹುಶಃ ಎಷ್ಟೋ ವರ್ಷಗಳ ನಂತರ ಕರ್ನಾಟಕ ಸರ್ಪ್ಲಸ್ ಬಜೆಟ್ ಇರುವಂತಹ ರಾಜ್ಯ ಇಡೀ ದೇಶದಲ್ಲಿ ಮಾಡಲಾಗಿತ್ತು. ಅವರು ಮೈಸೂರಿನವರೇ, ಅದು ರಾಜಶೇಖರ ಮೂರ್ತಿಯವರು. ವೀರೇಂದ್ರ ಪಾಟೀಲ್ ಅಂತ ಒಬ್ಬ ಶಿಸ್ತುಬದ್ಧ ರಾಜಕಾರಣಿ. ಜನರಿಗೆ ಇವತ್ತು ಆಡಳಿತ ಹೆಂಗ್ ಬೇಕಾಗಿದೆ ಅಂದ್ರೆ ಒಬ್ಬ ಮುಖ್ಯಮಂತ್ರಿ ಇದ್ದವ ಭ್ರಷ್ಟಾಚಾರ ಮಾಡಬಾರ್ದು. ಇವತ್ತು ದೇಶದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಮೇಲೆ ಇನ್ನೂವರೆಗೆ ಯಾವುದೇ ವಿರೋಧ ಪಕ್ಷಗಳಿಗೆ ನರೇಂದ್ರ ಮೋದಿ ಅವರು ಭ್ರಷ್ಟರು ಅನ್ನುವಂಥ ತಾಕತ್ತು ಇವತ್ತು ಯಾರಿಗೂ ಇಲ್ಲ. ಅವ್ರು ಗಟ್ಟಿಯಾಗಿಬಿಟ್ರೆ ಉಳಿದ ಕ್ಯಾಬಿನೆಟ್ನಲ್ಲಿರುವಂಥ ಭ್ರಷ್ಟಾಚಾರ ಮಾಡಲಿಕ್ಕೆ ಧೈರ್ಯ ಮಾಡೋದಿಲ್ಲ. ಇವತ್ತು ಕರ್ನಾಟಕದಲ್ಲಿ ಏನಾಗಿದೆ ಅಂದರೆ ಒಬ್ಬೊಬ್ಬ ಮುಖ್ಯಮಂತ್ರಿ ಕಾಲದಾಗ ಒಬ್ಬೊಬ್ಬ ದಲಾಲರು. ಒಬ್ಬ ಮುಖ್ಯಮಂತ್ರಿ ಇದ್ದಾಗ ತನ್ನ ಮಕ್ಕಳೆಲ್ಲ ವಸೂಲಿಗೆ ಬಿಟ್ಟ, ಇನ್ನೊಬ್ಬ ಇದ್ರ ಇಬ್ಬರು ಮಂತ್ರಿಗಳಲ್ಲಿ ವಸೂಲಿಗೆ ಬಿಟ್ಟ. ಈಗಲೂ ಕರ್ನಾಟಕದಲ್ಲಿ ನಡೆಯುವ ವಸೂಲಿ ಕೆಲಸ ಮಕ್ಕಳು ಮತ್ತೊಬ್ಬ ಶ್ರೀಮಂತ ಮಂತ್ರಿ ಅವ್ರು ಹೊಡಿತಾರೆ, ಒಬ್ಬ ಮುಖ್ಯಮಂತ್ರಿ ಇವ್ರು ಹೊಡಿತಾರೆ. ಎಲ್ಲರೂ ಲೂಟಿ ಮಾಡೋದ್ರಿಂದ ರಾಜ್ಯದ ಬೊಕ್ಕಸ ತುಂಬುವುದಿಲ್ಲ, ಅಭಿವೃದ್ಧಿ ಆಗುವುದಿಲ್ಲ. ಇವತ್ತು ಕೃಷ್ಣಾ ಮೇಲ್ದಂಡೆ ಯೋಜನೆ ಇರ್ಬೋದು, ನೀರಾವರಿ ಯೋಜನೆ ಇರ್ಬೋದು, ಮೇಕೆದಾಟು ಇರ್ಬೋದು. ಇವತ್ತಿನ ಮೇಕೆದಾಟು ಸುಪ್ರೀಂ ಕೋರ್ಟ್ನಲ್ಲಿ ಗೆದ್ದಿದ್ದಾರೆ. ಆ ಗೆಲ್ಲಕ್ಕೆ ಕೇಂದ್ರ ಸರ್ಕಾರ ತನ್ನ ನ್ಯಾಯಯುತವಾದಂಥ ವಿಚಾರವನ್ನು ಸುಪ್ರೀಂ ಕೋರ್ಟಲ್ಲಿ ಹೇಳಿದ್ದಕ್ಕೆ ಮೇಕೆದಾಟುವಲ್ಲಿ ಕರ್ನಾಟಕ ಸರ್ಕಾರ ಗೆಲ್ಲಲಿಕ್ಕೆ ಸಾಧ್ಯ ಆಗಿದೆ. ಇದು ಸತ್ಯ. ಕೇಂದ್ರ ಸರ್ಕಾರ ಯಾವಾಗ ನ್ಯಾಯಯುತವಾಗಿ ತನ್ನ ಜವಾಬ್ದಾರಿಯನ್ನು ನಿರ್ವಹಣೆ ಮಾಡ್ತದೆ. ಹಿಂದೆ ನಮ್ಮ ಕೃಷ್ಣಾ ಮೇಲ್ದಂಡೆ ಯೋಜನೆ ವಿಚಾರದಲ್ಲಿ ಸಹ 570 ಮಾಡಿಸ್ಕೊಡ್ಬಾರ್ದು ಅಂತ ಹೇಳಿ 515ಕ್ಕೆ ಲಿಮಿಟ್ ಮಾಡಬೇಕಂತ ಹೇಳಿ ಆಂಧ್ರ ಮತ್ತು ಮಹಾರಾಷ್ಟ್ರ ಬೇಕಾದಷ್ಟು ಸುಪ್ರೀಂ ಕೋರ್ಟ್ನಲ್ಲಿ ವಾದ ಮಾಡ್ತಿದ್ರು ಸಹ ಅದನ್ನ ಲೋಕಸಭಾ ಸದಸ್ಯರಿಗೆ ಬಿಜಾಪುರದು ನಾವು ಒಂದೇ ಮಾತು ಹೇಳಿದೆ, ಒಂದು ವೇಳೆ ಕರ್ನಾಟಕಕ್ಕೆ ಅನ್ಯಾಯ ಆದರೆ ನಾನು ಲೋಕಸಭಾ ಸ್ಥಾನಕ್ಕೆ ನಾನು ರಾಜೀನಾಮೆ ಕೊಡ್ತೇನೆ ಅಂತ ಕೇಂದ್ರ ಸರ್ಕಾರ ನಮ್ಮದೇ ಇದ್ರು. ಅಟಲ್ ಬಿಹಾರಿ ವಾಜಪೇಯಿ ಸರ್ಕಾರ ಇದ್ದು ಸಹ ನಾನು ಆ ಹೇಳಿಕೆ ಕೊಡ್ತೇನೆ. ಕಂಟಿನ್ಯೂ ದಿಲ್ಲಿಯಿಂದ ನಾನು ಫಸ್ಟ್ ಫೋನ್ ಮಾಡಿದ ಅನಂತಕುಮಾರ್, ಏನಪ್ಪ ಮಹಾಪ್ರಭು ನೀನು ಹಿಂಗೆ ನಮ್ಮ ಸರ್ಕಾರಿ ವಿರುದ್ಧ ಸ್ಟೇಟ್ಮೆಂಟ್ ಕೊಟ್ಟು ಎತ್ತಂದು. ನಾನು ಹೇಳಿದೆ, ಅನಂತಕುಮಾರ್ ಅವರೇ, ನಾವು ಸರ್ಕಾರಿ ವಿರುದ್ಧ ಕೊಟ್ಟಿಲ್ಲ, ಬಿಜಾಪುರ ಜಿಲ್ಲೆಯ ಲೋಕಸಭಾ ಸದಸ್ಯನಾಗಿ ನನ್ನನ್ನು ಆಯ್ಕೆ ಮಾಡಿದ್ದಾರೆ. ಮೊದಲ ಫಸ್ಟ್ ಬಿಜೆಪಿ MP ಬಿಜಾಪುರದಿಂದ ನಾನು. ಆಗ ಆ ಜನರಿಗೆ ಅನ್ಯಾಯ ಆದಾಗ ನಾನು MP ಆಗಿ ಮುಂದುವರಿದಿಲ್ಲ ಅಂತ. ಇಲ್ಲ, ನೀನು ನಿಮ್ಮ್ಯಾಗ ಏನು ಹೇಳಿಕೆ ಕೊಡಬೇಡ, ನಾಳೆ ನೀವು ದಿಲ್ಲಿಗೆ ಬಂದಿರೋ ತಕ್ಷಣ ನಾನು ವಾಜಪೇಯಿ ಅವ್ರಿಗೆ ಭೇಟಿ ಮಾಡಿಸ್ತೀನಿ ಅಂತ ಹೇಳಿ ಕರ್ಕೊಂಡು ಹೋದೆ. ನಾನು ಹೋದಾಗ ನನ್ನ ಜೊತೆಗೆ ಬಸವರಾಜ ಪಾಟೀಲ್ ಶ್ರೀರಾಮ್ ಅವರು, ಡಾಕ್ಟರ್ ಗಂಗಾ, ಅನಂತಕುಮಾರ್ ಮತ್ತು ಜಗದೀಶ್ ಎಲ್ಲರೂ ಕೂಡಿ ವಾಜಪೇಯಿ ಮನೆಗೆ ಹೋಗಿ ನಾನು ಕರ್ಕೊಂಡು ಹೋದ್ರು. ಇನ್ನು ನಾನು ಮಂತ್ರಿ ಆಗಿರಲಿಲ್ಲ. ಅದರೊಳಗೆ ನಾವು ಒಬ್ಬರು ಅಂದ್ರೆ ನನಗೆ ಏನು ಯತ್ನ ಮಾಡ್ರಿ, ನೀವು ಮಂತ್ರಿ ಆಗ್ತಿದ್ರಿ, ಈ ಸ್ಟೇಟ್ಮೆಂಟ್ ಕೊಟ್ಟಿದ್ರಿಂದ ನಿಮ್ಮ ಮಂತ್ರಿ ಅವಕಾಶ ತಪ್ಪು ಅದು ತಪ್ಪು. ನಾನು ಮಂತ್ರಿ ಆಗ್ಬೇಕಂತ ಹೆಂಗೂ ನಮ್ಮ ಜನರಿಗೆ ಅನ್ಯಾಯ ನಾವು ಮಾತಾಡೋಣ, ಯಾರೂ ಬರಾಗಿಲ್ಲ ಸರ್. ವಾಜಪೇಯಿ ಹತ್ರ ಹೋಗ್ತಿರ್ತೀವಿ ಎಲ್ಲರೂ. अनंत कुमार और मेरा करते वाजपेयी के अटल जी ऐसा ये लखनऊ हमारा लोकसभा सदस्य है, कृष्णा के बारे में उन्होंने बयान दिया है, अगर हमको न्याय नहीं मिला तो मैं लोकसभा सदस्य को इस्तीफा देने का उन्होंने एक बयान दिया है. तो ಅಂದರೆ ಇವಾಗ ನಮ್ಮ ಬಿಜೆಪಿ ಲೋಕಸಭಾ ಸದಸ್ಯ ಕೃಷ್ಣಾದಲ್ಲಿ ಏನಾದರೂ ಆ ಕರ್ನಾಟಕಕ್ಕೆ ಅನ್ಯಾಯ ಆದರೆ ನಾನು ಲೋಕಸಭಾ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿದ್ದಾನೆ ಅಂತ ಹೇಳಿ ಅಟಲ್ ಜಿ ಹಾಕರು. ಏನಾದ್ರು ಗೊತ್ತಾ, अटल जी जट बड़ मनसा होता है ठीक है, उनका सत्य हो
वो निभाया है ಸರಿಯಾಗಿ ಒಂದು ತನ್ನ ಕರ್ತವ್ಯವನ್ನು ತನ್ನ ಜನರಿಗೆ ನ್ಯಾಯ ಕೊಡುವಂಥದ್ದು ಸಲುವಾಗಿ ಹೋರಾಟ ಮಾಡೋಣ. ಇದು ಬೆಸ್ಟ್. आप अभिनंदन ना रो पाटिल जैसे ಯಾರೋ ಅಟಲ್ ಬಿಹಾರಿ ವಾಜಪೇಯಿ ಆದ್ರೆ ನಮ್ಮ ಜೊತೆಗೆ ಒಂದಾಗಿ ಕೂತ್ಕೊಂಡಿದ್ರು. ಸಿದ್ದರಾಮಯ್ಯ ವಾಜಪೇಯಿ ಬೈತಾರೆ, ಪಕ್ಷದ ಶಿಸ್ತು ಗೊತ್ತಿಲ್ಲ, ಅದು ಗೊತ್ತಿಲ್ಲ ಅಂತ ಅಕಾರತಿ ಅವ್ರಿಗೆ ದಂಗಾಗಿತ್ತು. ಉಲ್ಟಾಗುತ್ತಲ್ಲ ಬಾ ಮುಂದೆ ಹಾಕಿ ಮತ್ತೆ ಏನು ಮಾಡೋದು? ಏನಿಲ್ಲ, ಅಟಾರ್ನಿ ಜನರಲ್ ಅದರ ಹರೀಶ್ ಸಾಳ್ವೆ ಇದ್ರು. ಹರೀಶ್ ಸಾಳ್ವೆ ಅವರು ನಾನು ಫೋನ್ ಮಾಡಿ ಹೇಳ್ತೇನೆ, ನೀವು ಹೋಗಿ ಭೇಟಿ ಆಗಿದ್ದರು ವಾಜಪೇಯಿ ಬರ್ತದೆ. ಹರೀಶ್ ಸಾಳ್ವೆ ಫೋನ್ ತಗೊಂಡು कर्नाटक के हमारा प्रतिनिधित्व हेमंत कुमार के नेतृत्व में आ रहे, तो वो समस्या कह रहे हैं हम क्या सुप्रीम कोर्ट में क्या हमने एफिडेविट भारत सरकार तरफ से देने का है, थोड़ा उनको ये करो ಹೋಗಿ ಮುಂಜಾನೆ 8 ಗಂಟೆಗೆ ಹರೀಶ್ ಸಾಗರ್ ಮನೆ ಹೋಗಿದ್ವಿ. ಪಾಪ ಎಲ್ಲ ತಗೊಂಡವರು ಟಿಫಿನ್ ಮಾಡಿಸಿದ್ರು. ಬಸವರಾಜ್ ಪಾಟೀಲ್, ನಾನು, ತಂಡ ಡಾಕ್ಟರು, ಅನಂತ್ ಕುಮಾರ್ ಎಲ್ಲ ಟಿಫಿನ್ ಮಾಡಿಸಿದ್ರು. ನಾವು ಹೇಳಿದ್ವಿ ಕರ್ನಾಟಕಕ್ಕೆ ಇಷ್ಟು ದೊಡ್ಡ ಅನ್ಯಾಯ ಯಾಕಂದ್ರೆ ಇಷ್ಟು ಜಮೀನು ಕಳ್ಕೊಂಡು ಇಷ್ಟೆಲ್ಲ ಕಳ್ಕೊಂಡು ನಾವು ಹಾಳಾಗ್ತಾ ಇದ್ದೀವಿ. ಇದು ನೀವು ಅಫಿಡೇವಿಟ್ನಲ್ಲಿ 519.6 ಈ ಎತ್ತರಕ್ಕೆ ನಮ್ಮ ಭಾರತ ಸರ್ಕಾರದ ಏನು ತಕರಾರಿಲ್ಲ ಅಂತ ಹೇಳಿ ಅಫಿಡೇವಿಟ್ ಹಾಕಬೇಕು ಸುಪ್ರೀಂ ಕೋರ್ಟಿಗೆ ಅಂತ ವಾಜಪೇಯಿ ಹೇಳಿದ್ದಾರೆ. ನಾನು ಹಾಕ್ತೀನಿ ಅಂತ ನೋಡಿ. ಇವಾಗ ವಾಜಪೇಯಿ ಅವತ್ತು 23 ಪಕ್ಷದ ಒಂದು ಸರ್ಕಾರ, ಆ 23 ಪಕ್ಷದ ಸರ್ಕಾರ ಇದ್ರು ಸಹ ಚಂದ್ರಬಾಬು ನಾಯ್ಡು ಅತಿ ಹೆಚ್ಚು ಲೋಕಸಭಾ ಸದಸ್ಯರಾದಂಥ ತೆಲುಗು ದೇಶಂ ಬೆಂಬಲ ಪಕ್ಷ ಇದ್ರು ಸಹ ಅವ್ರು ಹೇಳಿದ್ರು, ನನ್ನ ಕುರ್ಚಿಗಾಗಿ ಒಂದು ರಾಜ್ಯದ ಹಿತವನ್ನು ನಾನು ಬಲಿಕೊಳ್ಳಿಕ್ಕೆ ತಯಾರಿಲ್ಲ ಅಂತ ಮಾತಾಡ್ತಾರೆ. ಇದು ಸ್ಟೇಟ್ಮೆಂಟ್ ಒಬ್ಬ ನಾ ಮುಗಿಸೋದು ಅನ್ನೋದು ವಾಜಪೇಯಿ ಕಾಲ. ಆ ಪುಣ್ಯಾತ್ಮ ಅವತ್ತು ಅಫಿಡೇವಿಟ್ ಹಾಕಿದ್ರಿಂದ ಇವತ್ತು ನಮ್ಮ ಉತ್ತರ ಕರ್ನಾಟಕ ನೀರಾವರಿ ಆಗೋದಕ್ಕೆ ಕಾರಣ ಅಟಲ್ ಬಿಹಾರಿ ವಾಜಪೇಯಿ ನಾವು ಹೊಂದಿದ್ದೇವೆ. ಇಂಥ ಅನೇಕ ಕಷ್ಟಗಳು ಬರ್ತಾವೆ. ಕಾವೇರಿ ವಿಚಾರದಲ್ಲಿ ಅನೇಕ ಕಷ್ಟಗಳು ಬರ್ತಾವೆ. ಅದಾಗಿ ಇಲ್ಲಿ ಅನೇಕ ರಾಜಕಾರಣಿಗಳು ಅದರ ರಕ್ಷಣೆ ಮಾಡಲಿಕ್ಕೆ ಸಾಕಷ್ಟು ಹೋರಾಟ ಮಾಡಿದಂಥ ಅನೇಕ ನಾಯಕರಿದ್ದಾರೆ ಈ ಭಾಗದಲ್ಲಿ. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ಮಕ್ಕಳೇ, ಇವತ್ತು ರಾಜ್ಯದ ಹಿತ ಕಾಪಾಡುವಂಥವ್ರು ಕೇವಲ ಆನುವಂಶಿಕವಾಗಿ ನಾನು ನಾಯಕತ್ವ ಬೇಕನ್ನುವಂಥದ್ದು ಈ ರಾಜ್ಯಕ್ಕೆ ಬೇಕಾಗಿಲ್ಲ. ಈ ರಾಜ್ಯದಲ್ಲಿ ಯಾರೇ ದೇಶದ್ರು ಈ ಕೆಲಸ ಮಾಡಿದ್ರೆ, ಯಾರೇ ಗಣಪತಿ ಮೇಲೆ ಕಲ್ಲು ಹೊಡೆದ್ರೆ ಅವ್ರ ಮನೆಗೆ JCB ಹಚ್ಚುವಂತ ನಾಯಕತ್ವ ಈ ರಾಜ್ಯಕ್ಕೆ ಬೇಕಾಗಿದೆ. ಮದ್ದೂರಿನಲ್ಲಿರುವಂತಹ ಮಸೂದೆನೇ ಅಕ್ರಮ. ನಾನೇನಾದ್ರೂ ಮುಖ್ಯಮಂತ್ರಿ ಇದ್ದಾಗ ಮದ್ದೂರು ಘಟನೆ ಆಗಿದ್ರೆ ಆ ಮಸೂದೆನ ಸಾಫ್ ಮಾಡ್ತಿದ್ದೆ. ಒಬ್ಬರೇ ಪೊಲೀಸರ ಕೈ ಹಾಕಿದ್ರೆ ಸೀದಾ ಜನ್ನತ್ ಕೊಟ್ಟು ಕಳಿಸ್ತಿದ್ದೆ. ಈ ಕಠಿಣ ಕ್ರಮದ ನಾಟಕ ಮಾಡ್ಕೊಂಡು ಹಾಕ್ಕೊಡ್ತೀವಿ ಅಧಿಕಾರಿ 15 ದಿವಸದಲ್ಲ. ಇವತ್ತು ಉತ್ತರ ಪ್ರದೇಶದ ಉದಾಹರಣೆ ತಗೊಂಡು ನಮ್ಮ ಇಲ್ಲಿ ಒಬ್ಬರು ಉತ್ತರ ಪ್ರದೇಶದಲ್ಲಿರುವಂತಹ ಮುಸ್ಲಿಮರ ಸಂಖ್ಯೆ ಇಡೀ ದೇಶದಲ್ಲಿ ಇರಲಿಲ್ಲ. ಆದರೆ ಇವತ್ತು ಯೋಗಿ ಆದಿತ್ಯನಾಥ್ ಏನಿದಾರಲ್ಲ, ಅವರು ಇಂಥವ್ರ ಮೇಲೆ ಕಠಿಣ ಶಿಕ್ಷೆ ತಗೊಂಡಿದ್ರಿಂದ ಸುಮಾರು 8,000ಕ್ಕಿಂತ ಹೆಚ್ಚು ಎನ್ಕೌಂಟರ್ ಆಗ್ಯಾವ ಉತ್ತರ ಪ್ರದೇಶದಲ್ಲಿ. ಇವತ್ತು ಜೈಲಿನಲ್ಲಿರುವಂಥ ಕ್ರಿಮಿನಲ್ಸ್ ಒಳಗಲ್ಲ, ಅವ್ರು ಜಾಮೀನು ಸಹಿತ ತಗೊಳ್ಳೋಕೆ ತಯಾರಿಲ್ಲ. ಕೋರ್ಟಿಗೆ ಹೋಗಿ ನಾವು ಜೈಲಲ್ಲೇ ಆರಾಮಲ್ಲಿ ಒಬ್ಬ ಹೊರಗೆ ಹೋಗೋದು ಬೇಡ, ಹಿಂಗೆ ಭಯ ಬೇಕು. ಒಬ್ಬ ಮುಖ್ಯಮಂತ್ರಿ ಅಂದರೆ ಪೊಲೀಸ್ ಇಲಾಖೆ ಹೆಂಗೆ ಕಟ್ಟಿ ಇಡ್ಬೇಕಂದ್ರೆ, ಹಿಂದೂಗಳಂತೂ ಯಾರು ಈ ಜಗತ್ತಿನಾಗ ಯಾವಾಗಲೂ ಒಬ್ಬ ಹಿಂದೂ ಭಯೋತ್ಪಾದನೆ ಮಾಡಿದಾರ, ಒಬ್ಬರೇ ಯಾರು ಏಕಪಾಟಿಸಂದು ನಮ್ಮ ಹಿಂದೂಗಳೆಲ್ಲ ದಬ್ಬಾಳಿಕೆ ಮಾಡಿದ್ದಾರೆ. ಯಾರನ್ನು ಕೊಲೆ ಮಾಡ್ತೀವೋ ಒಂದು ಮಾಡಿ ಕಬ್ಬಲೆ ಮಾಡುವಂಥದ್ದು, ದೇವಸ್ಥಾನಗಳ ನೀರಿನಲ್ಲಿ ಪ್ರಸಾದದಲ್ಲಿ ವಿಷ ಹಾಕುವಂಥದ್ದು, ಇಂಥ ಕೆಟ್ಟ ವಿಚಾರ ಯಾವಾಗಲೂ ಹಿಂದೂ ಒಂದು ಮಸೂದಿಯ ಮೇಲೆ ಮಾಡುವಂಥದ್ದು ಯಾರಾದ್ರೂ ಮಾಡಿದ್ದಾರೆ? ಯಾವಾಗಲೂ ಮೂರ್ಸು ಬರಲಿ, ರಂಜಾನ್ ಬರಲಿ, ಅವರ ಕಾರ್ಯಕ್ರಮವನ್ನು ಕಲ್ಲು ಹಿಡಿಯುವಂಥ ಕೆಲಸ ನಾವು ಮಾಡಿದ್ದೀವಿ.
ಹಾಗಾಗಿ ಈ ಮಕ್ಕಳಿಗೆ ಭಾಳ ತಿಂಡಿ ಭಾಳ ಹೆಚ್ಚಾಗಿತ್ತು. ನಮ್ಮ ಬಿಜಾಪುರ ತಿಂಡಿ ಭಾಳ ಹೆಚ್ಚಾಗಿದೆ. ಅದಕ್ಕೆ ಇವರಿಗೆ ಹೆಂಗಿರಬೇಕು, ಇಸ್ರೇಲ್ದಂಗೆ ಮಾಡಿರ್ಬೇಕು. ಈಗ ಇಸ್ರೇಲ್ ಹೆಂಗೆ ಹೇಳ್ತಾ ಇರ್ತಾರೆ, ಇಸ್ರೇಲ್ ನೋಡಿ ಹಿಂದೆ ಅದು ಭೂಪಟದಾಗ ನೋಡೋದು ಮೆಣಸಿನಕಾಯಿ ಐತಿ. ಅಮೇರಿಕಾಕ್ಕೂ ಅಧ್ಯಕ್ಷರು ಸಹಿತ ಅಂತಿಲ್ಲ ಅವರು. ಅಮೇರಿಕಾದಲ್ಲಿ ಮಾತಾಡ್ತಾರೆ, ಇಲ್ಲಿ ಬಾಂಬ್ ಹಾಕ್ತಿರ್ತಾರೆ, ಅಲ್ಲಿ ಮಾತಾಡ್ತಾರೆ, ಇಲ್ಲಿ ಬಾಂಬ್ ಹೊಡಿತಿರ್ತಾರೆ. ಅವ್ರಿಗೆ ಗೊತ್ತೈತಿ ಇವ್ರು ಎಂತೂ ಸುಧಾರಿಸಿದ್ರೆ ಈ ಶ್ರೀಮಂತ ಹಿಂಗೆ ಹೊಡಿಕೊಡ್ತಿದ್ರು. ಇವ್ರು ಬಾಂಬ್ ಹಾಕಿದ್ರೆ ಈಗ ಬಾಂಬ್ ತಯಾರು ಮಾಡೋದವ್ರನ್ನ ನೀವು ಜೈಲಿನಾಗ ಹಾಕಿದ್ರೆ ಮತ್ತೆ ಬಿರಿಯಾನಿ ಕೊಡ್ತೀವಿ. ಒಮ್ಮೆ ಅವ್ರಿಗೆ ಬಾಂಬ್ ಕಟ್ಟಿ ಹೊಡೆದ್ಬಿಟ್ಟು ಹೋಗ್ತು, ಅವ್ರನ್ನೇ ಒಂದು ಚೌಕನ ಹೆಂಗಿರ್ಬೇಕಂದ್ರೆ ಅವ್ರ ಧರ್ಮ ಹಾಗೆ ಆಗ್ತದೆ. ಕೈ ಕಳ್ತನ ಮಾಡಿದ್ರೆ ಕೈ ಕಿಡಿಬೇಕು, ಅತ್ಯಾಚಾರ ಮಾಡಿದ್ರೆ ದೊಡ್ಡ ಬೀದಿಯಲ್ಲಿ ನಿಲ್ಲಿಸಿ ಕಲ್ಲು ಹೊಡೆದು ಸಾಯಿ ಹಿಡಿಬೇಕು. ಆ ಕಾನೂನು ಅವ್ರು ತಯಾರಿಲ್ಲ. ಈ ದೇಶದ ಸಂವಿಧಾನಕ್ಕೆ ಗೌರವ ಕೊಡೋದಲ್ಲ. ನೋಡಿ ಅಲ್ಲಿ ಕಾಶ್ಮೀರದಲ್ಲಿ ಒಂದು ಹಜರತ್ ಬಾಲಕ್ ಒಂದು ಮಸೂತಿಯನ್ನು ಪುನಃ ನಿರ್ಮಾಣ ಮಾಡಬೇಕು. ಅಲ್ಲಿ ಸರ್ಕಾರ ಯಾವ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ನಮ್ಮ ರಾಷ್ಟ್ರಧ್ವಜದಲ್ಲಿ ಅಶೋಕ್ ಚಕ್ರ ಇಟ್ಟಿದ್ದಲ್ಲ, ಆ ಅಶೋಕ್ ಚಕ್ರವನ್ನ ಕೆತ್ತನೆ ಮಾಡಿದ್ರು. ಅಲ್ಲಿ ಮತಾಂಧ ಮುಸಲ್ಮಾನರು ಆ ಅಶೋಕ ಚಕ್ರವನ್ನ ಕಲ್ಲಿನಿಂದ ಜಜ್ಜಿ ಅದನ್ನು ಮುಚ್ಚೆ ನಾವು ಒಪ್ಪುವುದಿಲ್ಲ. ಅದನ್ನು ಅಶೋಕ ಚಕ್ರನೇ ಒಪ್ಪುವುದಿಲ್ಲ, ಸಂವಿಧಾನವನ್ನೇ ಒಪ್ಪುವುದಿಲ್ಲ ಅಂದಾಗ ನಮ್ಮ ಅಯೋಗ್ಯ ನಾಯಕ ಕೆಲವೊಂದು ಹಿಂದೂ ನಾಯಕರು ಮತ್ತು ದಲಿತ ಮುಖಂಡರು ಏನದು ಭೀಮ್ ನೀರು ಬಾಯಿ ಬಾಯಿ ಹೆಂಗದ ಅರ್ಥ ಮಾಡಲಿಕ್ಕೆ ಸಾಧ್ಯತೆ. ಎಲ್ಲಿವರೆಗೆ ಬಹುಸಂಖ್ಯಾತ ಹಿಂದೂಗಳು ಭಾರತದಲ್ಲಿ ಇರ್ತಾರ ಅಲ್ಲಿವರೆಗೆ ಭಾರತದ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಇರ್ತದೆ. ಇದು ದಲಿತರು ತಿಳ್ಕೋಬೇಕು. ಎಂದು ಹಿಂದೂಗಳು ಅಲ್ಪಸಂಖ್ಯಾತರಾಗ್ತಾರೆ ಈ ದೇಶದಲ್ಲಿ ಭಾರತದ ಸಂವಿಧಾನ ಇರುವುದಿಲ್ಲ, ಮುಸ್ಲಿಮರ ಶರಿಯಾ ಕಾನೂನು ಜಾರಿ ಆಗ್ತದೆ. ಇದನ್ನು ನಮ್ಮ ದಲಿತರು ತಿಳ್ಕೋಬೇಕು. ದಲಿತರು ಅವರು ಏನು ಹೋರಾಟ ಮಾಡಿದ್ರು, ಹಿಂದೂಗಳ ಹೋರಾಟ ಮಾಡಿದ್ರು, ಒಂದಿಲ್ಲ ಒಂದು ದಿವಸ ಹಿಂದೂಗಳು ಎಲ್ಲ ರೀತಿಯಿಂದ ಮನಸ್ಸಲ್ಲಿ ಅವ್ರ ಜೊತೆ ಒಂದಾಗ್ತಾರೆ ಹೊರತು ಮುಸ್ಲಿಮರು ಯಾವುದೇ ನಿರ್ದಯ ನಮ್ಮ ಜೊತೆಗೆ ಆಗುವುದಿಲ್ಲ. ಆರ್ಟಿಕಲ್ 370 ಇತ್ತು ಕಾಶ್ಮೀರದಾಗ, ಮೀಸಲಾತಿ ಇರಲಿಲ್ಲ, ಸರ್ಕಾರಿ ನೌಕರರಲ್ಲಿ ಮೀಸಲಾತಿ ಇರಲಿಲ್ಲ, ಗ್ರಾಮ ಪಂಚಾಯತಿಯಿಂದ ಲೋಕಸಭೆಗೆ ಮೀಸಲಾತಿ ಇರಲಿಲ್ಲ, ಒಬ್ಬ ದಲಿತನಿಗೂ ನೌಕರಿ ಸಿಗ್ತಿರಲಿಲ್ಲ ಕಾಶ್ಮೀರದಲ್ಲಿ. ಯಾರೂ ಅದನ್ನು ಕೇಳಿಲ್ಲ. ಅಲ್ಲಿ ಆರ್ಟಿಕಲ್ 370 ಇರೋದ್ರಿಂದ ಎಲ್ಲ ಜನರಲ್ಲೇ ಎಲ್ಲ ಮುಸ್ಲಿಮರೇ. ಒಂದು ಪೌರ ಕಾರ್ಮಿಕ ಕಸ ಹೊಡೆದು ಸಹಿತ ಮುಸ್ಲಿಂ. ಅವ ಏನು ಮಾಡ್ತಿದ್ದ, ಪೌರ ಕಾರ್ಮಿಕ ಅವನಿಗೆ 30-40 ಸಾವಿರ ಸಂಬಳ ಬರ್ತಿತ್ತು. ಅವ 10,000 ಕೊಟ್ಟು ದಲಿತರನ್ನ ಹೆಣ್ಮಕ್ಕಳ ಕಸ ಹೊಡಿಸಲೇ ಇಟ್ಟು 30,000 ಅವ ತಗೋತಿದ್ರು. ಅಷ್ಟೇ ಆ ಹೆಣ್ಮಕ್ಳು ತಗೋತಿದ್ರು. ಯಾವಾಗ ನರೇಂದ್ರ ಮೋದಿ ಅವರು ಆರ್ಟಿಕಲ್ 370 ತೆಗೆದಲ್ಲ, ಇವತ್ತು ಗ್ರಾಮ ಪಂಚಾಯತಿಯಿಂದ ಲೋಕಸಭೆಯವರೆಗೆ ಇವತ್ತು SC ST ಜನಾಂಗದವರು ಇವತ್ತು MLA MP ಆಗಲಿಕ್ಕೆ ಸಾಧ್ಯ ಆಗಿದೆ. SC ST ಜನಾಂಗದವರು ಸರ್ಕಾರಿ ನೌಕರಿಗೆ ಸೇರಲಿಕ್ಕೆ ಕಾರಣ ಆಗಿದೆ. ಅದೇ ಅಂಬೇಡ್ಕರ್ ವಿಚಾರವನ್ನು ನರೇಂದ್ರ ಮೋದಿ ಅವರು ಇವತ್ತು ತಂದಿದ್ದಾರೆ. ಮಕ್ಕಳು ಇದೆಲ್ಲ ತಿಳ್ಕೊಂಡು ನಾನು ಇಷ್ಟೇ ವಿನಂತಿ ಮಾಡ್ಕೊತೀನಿ. ಮೈಸೂರಿನಲ್ಲಿ ಇದು ಮೊದಲ ಸಭೆ. ಇದು ಮುಂದಿನ ದಿವಸಗಳಲ್ಲಿ ಇಡೀ ರಾಜ್ಯದಲ್ಲಿ ನಾವು ಹಿಂದೂಗಳು ಒಂದಾಗುವಂಥ ಕಾರ್ಯಕ್ರಮ ನಾವೆಲ್ಲ ಒಂದಾಗಬೇಕು. ಯಾರು ಹಿಂದೂ ಪರವಾಗಿ ಗಟ್ಟಿ ನಿಲ್ತಾನೆ, ಯಾರು ಮುಂದಿನ 2028ಕ್ಕೆ ಗಟ್ಟಿಯಾಗಿ ಹಿಂದುತ್ವವನ್ನು ವಿಧಾನಸಭೆಯ ಏನು ನಮ್ಮ ತ್ರಿವರ್ಣ ಧ್ವಜದ ಪಕ್ಕದಲ್ಲಿ, ತ್ರಿವರ್ಣ ಧ್ವಜಕ್ಕಿಂತ ಸ್ವಲ್ಪ ಕೆಳಗೆ, ಯಾಕಂದ್ರೆ ನಾವು ರಾಷ್ಟ್ರ ಧ್ವಜವನ್ನು ಗೌರವ ಕೊಡುವಂಥವರು, ಅದರ ಪಕ್ಕದಲ್ಲಿ ಭಗವಾ ಧ್ವಜವನ್ನು ನಡೆಸುವಂಥ ವ್ಯಕ್ತಿ ಕರ್ನಾಟಕ ರಾಜ್ಯದಲ್ಲಿ ಬರಬೇಕು. ಹಿಂದೂಗಳ ರಕ್ಷಣೆ ಆಗಬೇಕು. ಕೆಲವೊಂದು ಜನ ಈ ವೀರ ಸೇವೆ ಲಿಂಗಾಯತ ಅಂತ ಹೇಳಿ ಒಡೆಯುವಂಥ ಕೆಲಸ ಈ ರಾಜ್ಯದಲ್ಲಿ ಪ್ರಾರಂಭ ಮಾಡಿದ್ದಾರೆ. ಕೆಲವೊಂದು ಸ್ವಾಮೀಜಿಗಳು, ಮಠಾಧೀಶರು ಎಷ್ಟು ನಾಚಿಕೆಗಾರರಂದರೆ ಲಿಂಗಾಯತರು ಇಸ್ಲಾಂ ಒಂದೇ, ಲಿಂಗಾಯತರು ಅಂತ್ಯ ಸಂಸ್ಕಾರ ಮಣ್ಣ ಮಾಡ್ತಾರೆ, ಮುಸ್ಲಿಮರು ಮಣ್ಣ ಮಾಡ್ತಾರೆ. ಅದಕ್ಕೆ ಬಸವಣ್ಣವರು 2 ಲಗ್ನ ಆಗಿದ್ರು, ಗಂಗಾಂಬಿಕಾ ಮತ್ತು ನೀಲಾಂಬಿಕಾ ದೀಪತ್ನಿದ್ರು. ಮೊಹಮ್ಮದ್ ಪೈಗಂಬರನು ಹೆಂಡತಿಯಾಗಿದ್ದ. ಅದಕ್ಕೆ ಲಿಂಗಾಯತರು ಸಮಾನರು.
ಕೆಲವು ಲಘು ಸ್ವಾಮಿಗಳದ ಶಾಲೆ ನಿಜಗುಣಾನಂದ ಸ್ವಾಮಿ ತಗೊಳ್ಳೋದು ಅವ ಹೇಳ್ತಾನಂದ್ರೆ ಲಿಂಗಾಯತರು ಇಸ್ಲಾಂ ಅಂದ್ರೆ ಶಾಂತಿ ಜಪ ಅವನು ಕೇಳಿಲ್ಲ. ಅಲ್ಲಿಂದ ಈ ವಿಭೂತಿ ಯಾಕಂದ್ರೆ ನಮ್ಮಲ್ಲಿ ಒಂದು 1200 ಹಾಕದ ಗೋಶಾಲೆ ಎಲ್ಲ ಕಟ್ಕಡಿ ನೀವು ವಯಸ್ಸಾಗಿ ಅಂತ ರಕ್ಷಣೆ ಮಾಡ್ತೀವಿ. ಅಲ್ಲಿ ವಿಭೂತಿ ತಯಾರು ಮಾಡ್ತೇನೆ, ಶುದ್ಧ ವಿಭೂತಿ. ಆ ಸ್ವಾಮಿ ಹೇಳ್ತಾನೆ ವಿಭೂತಿ ಆಕಳಿನಿಂದಲೇ ಯಾಕೆ ಮಾಡಬೇಕು, ಗೋವಿನಿಂದಲೇ ಯಾಕೆ ಮಾಡಬೇಕು, ಮತ್ತಾವುದು ಪ್ರಾಣಿಯಿಂದ ಅದಕ್ಕೆ ಯಾಕೆ ಶ್ರೇಷ್ಠ ಗೋ ಅಂತಾರೆ ಹಿಂದೂ ಧರ್ಮದಲ್ಲಿ. ಇದು ನಾವು ಒಪ್ಪುವುದಿಲ್ಲ ಕೇಳ್ತಾರೆ. ಅದಕ್ಕೆ ನಾ ಹೇಳಿದೆ ಆ ಸ್ವಾಮಿಗೆ, ನಿನಗೆ ಗೋವಿನ ಸಗಣಿಯಿಂದ ತಯಾರಾದಂಥ ವಿಭೂತಿ ನಿನಗೆ ಸರಿಯಾಗಿ ಕಾಣಿಸಲಿಲ್ಲ ಅಂದರೆ ನೀನು ಹಂದಿ ಅಥವಾ ನಾಯಿಯಿಂದ ತಯಾರು ಮಾಡ್ಕೊಂಡು ವಿಭೂತಿ ಇರ್ತದೆ. ಇಲ್ಲ ವಿಭೂತಿ ನೀನು ಹಚ್ಕೋಬೇಡ, ಗೋವಿನಿಂದ ಆದಂಥ ವಿಭೂತಿ ಹಚ್ಕೋಬೇಡ. ಸನಾತನ ಧರ್ಮದಲ್ಲಿ ಆಶೀರ್ವಾದ ಏನು ಮಾಡ್ತಾರೆ ಎಲ್ಲ ಗುರುಗಳು. ಇದು ಸನಾತನ ಧರ್ಮದ ಸಂಕೇತ. ಈ ಹಿಂದೂ ಧರ್ಮ ಹಿಂದೂ ಸಂಸ್ಕೃತಿ ವಿರೋಧ ಮಾಡ್ಕೊಂಡ್ರೆ ಇದನ್ನು ಉಪಯೋಗ ಮಾಡಲ್ಲ. ಹಿಂಗೂ ಮಾಡಿ ನಾನು ಹೇಳ್ತೇನೆ, ಒಂದು ಸಲಹೆ ಹೇಳ್ಕೊಟ್ಟೆ. ಇದೇನು ಗುರುಗಳು ಹಾಕೊಂಡಲ್ಲ ಈ ಕ್ಯಾಮಿ, ಇದು ಸನಾತನ ಧರ್ಮದ ಸಂಕೇತ. ನೀವು ಸನಾತನ ಧರ್ಮವನ್ನು ವಿರೋಧ ಮಾಡ್ಕೊಂಡ್ರೆ ಹಸಿರಂಗಿ ಹಾಕೋಬೇಕಾಗುತ್ತೆ. ನೀವು ಕ್ಯಾಮಿ ಹಾಕೊಂಡಿದ್ರಿಂದ ಸ್ವಾಮಿಗಳಿಗೆ ಯಾಕೆ ಸ್ವಾಮಿಗಳು ಇವತ್ತು ಜನ ಕೇಸರಿ ಅವರು ಏನೋ ಹಾಕೋತಾರಲ್ಲ ವಸ್ತ್ರಗಳನ್ನ, ಅವ್ರನ್ನ ಯಾವ ಜಾತಿ ಅಂತ ಕೇಳಿದ್ರು ಹೋಗಂದ್ರೆ ಕಾಲು ಬಿಡ್ತಾರೆ ನಮ್ಮ ಕಡೆ. 10 ರೂಪಾಯಿ ಎಂಥ ಬಡವರನ್ನ ಎಂಥ ಸಣ್ಣ ಹೆಣ್ಣುಗಳು ಪಾಪ ಕಸ ತಕ್ಕೊಂಡು ಏನೋ ಜೀವನ ಮಾಡೋಂಥ ಹೆಣ್ಮಗಳು ಒಂದು 10 ರೂಪಾಯಿ ಕೈಯಾಗ ತಪ್ಪು ಕಾಲು ಬಿಡ್ತಾರೆ. ಆಕೆ ಪಾಪ ಗೊತ್ತಿಲ್ಲ ಇವ್ರು ಯಾವ ಜಾತಿ ಸ್ವಾಮಿ, ಲಿಂಗಾಯತ ಸ್ವಾಮಿ ಗೊತ್ತಿಲ್ಲ, ಬ್ರಾಹ್ಮಣ ಸ್ವಾಮಿ ಗೊತ್ತಿಲ್ಲ, ಏನೂ ಗೊತ್ತಿಲ್ಲ. ಯಾಕೆ ಮುಗಿತಾರೆ ಅಂದರೆ ಅವ್ರು ಹಾಕೊಂಡಂಥ ಕೇಸರಿ. ಅದಕ್ಕೆ ಹಿಂದೂ ಧರ್ಮದಲ್ಲಿ ಕೇಸರಿಗೆ ಅಂತ ಮಹತ್ವ ಇದೆ. ನೀವು ಸನಾತನ ಧರ್ಮದಿಂದ ಪ್ರತ್ಯೇಕವಾಗಿ ಲಿಂಗಾಯತರಾಗಬೇಕು. ವೀರಶೈವರನ್ನು ಸಂಬಂಧ ಇಲ್ಲ ಕೇಳ್ತಾರೆ. ಮೈಸೂರು ಭಾಗದಲ್ಲಿ ಎಲ್ಲ ಕರೆಯುವುದು ಶೈವ. ನಮ್ಮ ಉತ್ತರ ಕರ್ನಾಟಕದಲ್ಲಿ ಕರೆಯುವುದು ಲಿಂಗಾಯತ. ಎಲ್ಲರ ಮನೆ ಲಿಂಗಾಯತರಲ್ಲಿಯೂ ಶಿವನೇ ಅದಾನೆ. ನಾವೆಲ್ಲ ಶ್ರೀಶೈಲ ಮಲ್ಲಿಕಾರ್ಜುನ ಭಕ್ತರೇ ಇದೀವಿ. ನಾವು ವಿಭೂತಿನೂ ಹಾಕೋತೀವಿ, ವೀರಶೈವರು ವಿಭೂತಿನ ಹಾಕೋತಾರೆ, ಅವರು ಲಿಂಗ ಪೂಜೆ ಮಾಡ್ಕೋತಾರೆ, ನಾವು ಲಿಂಗ ಪೂಜೆ ಮಾಡ್ಕೋತೀವಿ. ಮದುವೆ ಕಾರ್ಯಕ್ರಮದಲ್ಲಿ ಒಂದೇ ಸಮಾನವಾಗಿದ್ದರೂ ಸಹ ಇವತ್ತು ಹಿಂದುತ್ವದ ಪರವಾಗಿ ಕನೇರಿ ಮಠದ ಸ್ವಾಮಿಗಳು ಮಾತಾಡಿದ್ರೆ ಇವತ್ತು ರಾಜ್ಯದಲ್ಲಿ ನಿರ್ಬಂಧ ಆಗ್ತಾರೆ. ಇವತ್ತು ನಮ್ಮ ಶಿವನ ಬಗ್ಗೆ, ಪಾರ್ವತಿ ಬಗ್ಗೆ, ಗಣಪತಿ ಬಗ್ಗೆ, ವೀರಭದ್ರ ಬಗ್ಗೆ ಹಸೈ ಮಾತಾಡುವಂಥ ನಿರ್ಗುಣಾನಂದ ಶಾನಿಹಳ್ಳಿ ಸ್ವಾಮಿಗೆ ಗಡಿಪಾರ ಮಾಡುವುದಿಲ್ಲ. ಇವತ್ತು ಈ ರಾಜ್ಯದಲ್ಲಿ ಎಂ.ಬಿ. ಪಾಟೀಲ್ ಅಂತ ವ್ಯಕ್ತಿ ಸಿದ್ದರಾಮಯ್ಯನ ತಗೊಂಡು ಇವತ್ತು ಲಿಂಗಾಯತರು ಪ್ರತ್ಯೇಕ ಧರ್ಮ ಮಾಡುವಂಥ ಕೆಟ್ಟ ಕೆಲಸಕ್ಕೆ ಮಾತುಕತೆ ಹಾಕಿದ್ದಾರೆ. ಅದಕ್ಕೆ ನಾನು ಮೈಸೂರು ಭಾಗದ ಜನರಿಗೂ ನಾನು ವಿನಂತಿ ಮಾಡ್ಕೊತೀನಿ, ವೀರಶೈವರು ಬೇರೆ ಎಲ್ಲ, ಲಿಂಗಾಯತರು ಬೇರೆ, ನಾವೆಲ್ಲ ಒಂದೇ. ಎಲ್ಲರೂ ವಿಭೂತಿ ನಡೆಸ್ಬೇಕು. ಎಲ್ಲರೂ ನಾವೆಲ್ಲ ಸನಾತನ ಧರ್ಮದ ಸಂಸ್ಕೃತಿಯಲ್ಲಿ ಇದ್ದಂಥವರೇ ವೀರಶೈವರು, ಲಿಂಗಾಯತರು. ಇದಕ್ಕೆ ಕೆಲವೊಂದು ಟೀಕೆ ಮಾಡ್ತಾರೆ. ನಮ್ಮ ಬಸವಣ್ಣನ ಬೈತಾನೆ. ಬಸವಣ್ಣ ಎಲ್ಲಿನೂ ಸಹ ತನ್ನ ವಚನದಲ್ಲಿ ಹಿಂದೂಗೆ ಸನಾತನ ಧರ್ಮಕ್ಕೆ ಟೀಕೆ ಮಾಡಿಲ್ಲ. ಸನಾತನ ಧರ್ಮದಲ್ಲಿರುವ ಕೆಲವೊಂದು ಮೂಢನಂಬಿಕೆಗಳ ವಿರುದ್ಧ ಅವರು ಹೋರಾಟ ಮಾಡಿದ್ದಾರೆ ಹೊರತು ಯಾವಾಗಲೂ ಲಿಂಗಾಯತ ಧರ್ಮ ಕಟ್ಟೇ ಇಲ್ಲ. ಈ ನಕಲಿ ಸ್ವಾಮಿಗಳು ಕೂಡಿ ಲಿಂಗಾಯತ ಧರ್ಮ ಹೊಸದೇರಿಸಲಾಗತ್ತೆ. ಇವರಿಗೆ ಬಸವಣ್ಣಿಗೆ ಏನೂ ಸಂಬಂಧ ಇಲ್ಲ. ಬಸವಣ್ಣನ ಒಯ್ದು ಒಬ್ಬ ನಕ್ಸಲೈಟರ್ ಮಾದರಿಯಲ್ಲಿ ಅವ್ರನ್ನ ಬಿಡಿಸುವಂಥ ಕೆಲಸ ರಾಜ್ಯದಲ್ಲಿ ನಡೆದಿದೆ. ಅದಕ್ಕೆ ನಾನು ಎಲ್ಲ ಸನಾತನ ಧರ್ಮರಿಗೆ ವಿನಂತಿ ಮಾಡ್ಕೊತೀನಿ, ಇಂಥವ್ರಿಗೆ ಬಹಳಷ್ಟು ಗೌರವ ಕೊಡಬೇಕು. ಯಾರು ಸನಾತನ ಧರ್ಮದ ವಿರುದ್ಧ ಯಾವ ಸ್ವಾಮಿಗಳು ಮಾತಾಡ್ತಾರಲ್ಲ ಅವ್ರ ಕಾಲ ಸಹಿತ ಮುಗಿಲಾಕ ಹೋಗ. ಬೆಟವರ್ ಸ್ವಾಮಿ ಅಂದರೆ ನಾನು ಹಿಂಗೆ ಬೈತೇನೆ, ಅದು ಎದುರಿಗೆ ನೋಡಿದ್ರೆ ಸರಿಬಿಡ್ತಾರೆ. ನೀವು ಎಲ್ಲ ಬಂದು ನಮ್ಮ ಮರ್ಯಾದೆ ಅಂತ ಹೇಳಿ ಅವ್ರು ನಾನು ಕಾರ್ಯಕ್ರಮ ಇತ್ತಲ್ಲ ಬರೋದಿಲ್ಲ. ಇಲ್ಲಪ್ಪ ನಾವು ಎತ್ತನ ಶ್ರೀ ಗುರು ಬಸವಲಿಂಗಾಯನ ಮಾಡ್ಬೋದು. ಇಂಥ ಯೋಗ್ಯರು ಇವತ್ತು ಧರ್ಮ ಹೊಡಿಬೇಕಾದ್ರೆ ಹಿಂದೂ ಸನಾತನ ಧರ್ಮ ಏನಾದರೂ ಕ್ಷೀಣ ಆದರೆ ಈ ರಾಷ್ಟ್ರ ಇಸ್ಲಾಂ ರಾಷ್ಟ್ರ ಆಗ್ತದೆ. ಆ ಕಲ್ಪನೆ ಬಂಧುಗಳೇ ಇವತ್ತು
ನಾವು ಇಡೀ ರಾಜ್ಯವನ್ನು ಪ್ರವಾಸ ಮಾಡ್ತಾ ಇದ್ವಿ, ಜನರಲ್ಲಿ ಜಾಗೃತಿ ಮೂಡಿಸ್ತಾ ಇದ್ವಿ, ಜನ ಇದು ಒಕ್ಕಟ್ಟಾಗ್ತಾ ಇದ್ದಾರೆ. ಇದು 2028ರವರೆಗೆ ನಮ್ಗೆ ಇನ್ನೂ 2.5 ವರ್ಷ ಇದು ಸಮಯ ಇದೆ. ಆ ಸಮಯವನ್ನು ಉಪಯೋಗ ಮಾಡಿಕೊಂಡು ಕರ್ನಾಟಕದಲ್ಲಿ ಹಿಂದೂಪರವಾದಂತಹ ಒಂದು ಗಟ್ಟಿ ಸರ್ಕಾರ ತರಲಿಕ್ಕೆ ನಾವೆಲ್ಲ ಕೆಲಸ ಮಾಡೋಣ ಅಂತ ಹೇಳಿ ನಾನು ಯಾರು ಮಾತನಾಡ್ತೀನಿ. ಭಾರತ್ ಮಾತಾ ಕಿ ಜೈ ಶ್ರೀರಾಮ್, ಸನಾತನ ಹಿಂದೂ ಧರ್ಮ ಕಿ. ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿರುವಂತಹ ಬಸವನಗೌಡ ಪಾಟೀಲ್ ಧನ್ಯವಾದಗಳು. ನಮ್ಮ ಕೊಡಗು ಭಾಗದಿಂದ ಮೋಹನ್ ಅವರು ಮತ್ತು ಅವರ ತಂಡ ಸಾಹೇಬರನ್ನ ಕೊಡಗಿಗೆ ಬರಮಾಡಿಕೊಳ್ಳಲಿಕ್ಕೆ ಅವ್ರಿಗೆ ಒಂದು